ನಮಸ್ತೆ. ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ಘನವಿಲ್ಲದೆ, ಮಾಡುವ ನೀಡುವ ನಿಜ ಮನ ಉಳ್ಳಡೆ, ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ 12ನೇ ಶತಮಾನದೊಳಗೆ ಬಸವಣ್ಣ ಕಾಯಕವಾದರೂ ಮಾಡಿರಿ, ಸಹಾಯನಾದರೂ ಮಾಡಿರಿ, ಸಹಕಾರನಾದರೂ ಮಾಡಿರಿ, ದಾನನಾದರೂ ಮಾಡಿರಿ, ಏನಾದರೂ ಇರಲಿ ಅದನ್ನು ಮನಸ್ಸಿಟ್ಟು ಮಾಡಬೇಕು, ಯಾಂತ್ರಿಕವಾಗಿ ಏನನ್ನೂ ಮಾಡಬಾರ್ದು ಅನ್ನೋವಂಥ ತಾತ್ಪರ್ಯವುಳ್ಳಂಥ ಈ ವಚನವನ್ನು ಹೇಳಿ ಹೋಗಿದ್ದು. ಕೆಲವೊಂದು ಸತಿ ನಾವು ಏನೇ ಕೆಲಸ ಮಾಡ್ತಿರ್ತೀವಿ, ಯಾರಿಗೋ ಸಹಾಯ ಮಾಡ್ತಿರ್ತೀವಿ, ಸುಮ್ಮನೆ ಬೇಕು ಬೇಡ ಕಾಟಾಚಾರಕ್ಕೆ ಮಾಡ್ತಿರ್ತೀವಿ. ಮನಸ್ಸಿರಲ್ಲ, ನಮಗೆ ಮಾಡಬೇಕು ಅಂತಿರಲ್ಲ, ಇಷ್ಟ ಇರಲ್ಲ ಅವ್ರಿಗೆ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಅವ್ರ ಸೇವಾ ಮಾಡಬೇಕು, ಹಿರಿಯರು ಗುರುಗಳು ಏನೇ ಯಾರೇ ಇರ್ಬೋದು, ತಂದೆ ತಾಯಿ, ಮನಸ್ಸಿರಲ್ಲ ನಮಗೆ ಮಾಡಲಿಕ್ಕೆ. ಆದರೂ ಮಾಡಬೇಕಾದಂಥ ಅನಿವಾರ್ಯತೆ ಬಂದಾಗ ಯಾಂತ್ರಿಕವಾಗಿ ಸುಮ್ಮನೆ ಮಾಡಬೇಕಲ್ಲಪ್ಪ, ಕರ್ತವ್ಯಕ್ಕೆ ಹುಟ್ಟಿವಂದಮೇಲೆ ಅಂದ್ಕೊಂಡು ಮಾಡ್ತೀವಿ ವಿನಃ ಮನಃಪೂರ್ವಕವಾಗಿ ಅವ್ರ ಸೇವೆಯನ್ನು ನಮಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದೊಳಗೆ ಈ ವಚನ ಹುಟ್ಟಿದ್ದು. ಮಾಡುವ ನೀಡುವ ಎರಡೂ ಮನಸ್ಸು ದಾನ ಮಾಡಬೇಕಾಗಿ ಬಂದಿದೆ ನಮಗೊಬ್ಬರಿಗೆ ಈಗ ಅನ್ಕೋರಿ. ಅದನ್ನು ಬೇಕಾಬಿಟ್ಟು ಸುಮ್ಮನೆ ದಾನ ಮಾಡಿ ಶ್ರೇಷ್ಠ ಆಗಬೇಕು, ಫಲ ಪಡ್ಕೋಬೇಕು ಅನ್ನೋವಂಥ ಸ್ವಾರ್ಥದಿಂದ ದಾನ ಮಾಡೋದಲ್ಲ. ನಿಸ್ವಾರ್ಥಿಯಾಗಿ ದಾಸೋಹಂ ಭಾವದಿಂದ ದಾನ ಮಾಡಬೇಕು. ನೀಡಬೇಕು. ಹೆಂಗೆ ನೀಡಬೇಕು? ನಾವು ಇನ್ನೊಬ್ರಿಗೆ ಕೊಡಬೇಕು. ಕೈ ಯಾವಾಗಲೂ ಕೊಡ್ತಾ ಭೂಮಿಯನ್ನು ನೋಡಬೇಕು ಅಂತ ಹೇಳ್ತೀವಲ್ಲ, ಹೆಂಗೆ ಕೊಡಬೇಕು ಅಂತಂದರೆ ಫಲಾಪೇಕ್ಷೆ ಇಲ್ಲದೇನೆ ನಿರಪೇಕ್ಷ ಭಾವದಿಂದ ಕೊಡೋದನ್ನು ಕಲಿಬೇಕು. ಆವಾಗಲೇ ದಾನಕ್ಕೆ ಒಂದು ಶ್ರೇಷ್ಠತೆ ಮತ್ತು ಸಾರ್ಥಕತೆ ಬರೋದು. ಮನಸ್ಸಿಲ್ಲದೇನೆ ನಾವು ಎಷ್ಟೇ ಮಾಡಿದ್ರೂ ಅದು ಪ್ರೀತಿ ವಿಷಯಕ್ಕೂ ಅಪ್ಲೈ ಆಗ್ತದೆ ನೋಡ್ರಿ. ಮನಸ್ಸಿಲ್ಲದೇನೆ ಪ್ರೀತಿ ಮಾಡೋದು, ಯಾಂತ್ರಿಕವಾಗಿ ಏನೋ ಕಾಟಾಚಾರಕ್ಕೆ ಕಾಡೋ ದೇವ್ರಿಗೆ ಕಾಟ ಕಳ್ದಂಗೆ ಮಾಡ್ತಿರ್ತೀವಿ, ಸಹಾಯ ಮಾಡ್ತಿರ್ತೀವಿ, ಎಲ್ಲವೂ ವ್ಯರ್ಥ. ಹೊಳೆಯೊಳಗೆ ಹುಣಸೆ ಹಣ್ಣು ತೊಳ್ದಂಗೆ ಅಂತಾರೆ ನೋಡಿ ಹಿರಿಯರು, ಹಂಗಾಗಿಬಿಡ್ತದೆ. ಅದರಿಂದ ನಾವು ಏನೇ ಕಾಯಕ ಮಾಡಲಿ, ಏನೇ ಕಾರ್ಯಗಳನ್ನು ಮಾಡಲಿ, ಏನೇ ಸೇವೆ ಸಹಾಯ ಏನನ್ನೇ ಮಾಡಲಿ ಪ್ರಪಂಚದೊಳಗೆ ಎಲ್ಲವನ್ನು ಮನಃಪೂರ್ವಕವಾಗಿ ಮಾಡಬೇಕೇ ವಿನಃ ಕಾಟಾಚಾರಕ್ಕೆ ಮಾಡಬಾರ್ದು ಅನ್ನೋದು ಈ ವಚನದ ತಾತ್ಪರ್ಯ. ದೇವರಲ್ಲಿ ಭಕ್ತಿಯನ್ನು ಕೂಡ ಮನಸ್ಸಿಟ್ಟು ಭಕ್ತಿ ನಿಷ್ಠೆಯಿಂದ ಮಾಡಬೇಕು. ಆವಾಗಲೇ ದೇವರು ನಮಗೆ ಒಲಿಯೋದು. ಯಾವುದೇ ಕೆಲಸ ಮಾಡಲಿಕ್ಕೂ ನಿಷ್ಠೆ, ಶ್ರದ್ಧೆ, ಈ ಮೂಲಭಾವಗಳು ಇಲ್ಲದೇನೆ ನಾವು ಏನೇ ಮಾಡಿದ್ರೂ ವ್ಯರ್ಥ ಅನ್ನೋದು ಬಸವಣ್ಣ ಹೇಳ್ತಾರೆ. ಯಾವಾಗ ನಾವು ನಿಷ್ಠೆಯಿಂದ ಕಾರ್ಯಗಳನ್ನು ಕೈಗೊಳ್ತೀವಿ, ಸೇವೆಯನ್ನು ಮಾಡ್ತೀವಿ, ದಾನವನ್ನು ಮಾಡ್ತೀವಿ, ಆವಾಗ ದೇವರನ್ನುವಂಥವನು ನಮ್ಮ ಎದೆಯೊಳಗೆ, ನಮ್ಮ ಮನಸ್ಸೊಳಗೆ, ನಮ್ಮ ಜೀವನದೊಳಗೆ ಹಾಸುಹೊಕ್ಕಾಗಿ ಬೆರೆತು ಹೋಗ್ತಾನೆ. ಅದು ನಿಸ್ಸಂದೇಹ, ನಿಸ್ಸಂಶಯ ಅನ್ನೋದನ್ನು ಬಹಳ ಒತ್ತಿ ಹೇಳಿದ್ದು ಬಸವಣ್ಣವರು. ಹಂಬಲ ಬಲವಾಗಿದ್ದರೆ ಸಿದ್ಧಿ ಬಲು ಬೇಗ ಒಲಿಯುತ್ತದೆ ಅನ್ನೋ ಮಾತಿದೆ. ಯಾವಾಗ ನಾವು ಪ್ರತಿಯೊಂದನ್ನು ದೃಢವಾದ ಸಂಕಲ್ಪದಿಂದ ಮಾಡೋಕ್ಕೆ ಹೊರಡ್ತೀವಲ್ಲ, ಆ ಕಾರ್ಯ ಸಂಪೂರ್ಣ ಯಶಸ್ವಿ ಆಗೋಕ್ಕೆ ಸಾಧ್ಯ. ಸಂಕಲ್ಪವೇ ನನ್ನಲ್ಲಿ ಖಚಿತವಾಗಿಲ್ಲ, ಅಚಲವಾಗಿಲ್ಲ ಅಂತಂದರೆ ಮಾಡೋ ಕಾರ್ಯಗಳು ಕೂಡ ವಿಘ್ನಪೂರಿತವಾಗಿಯೇ ಇರ್ತವೆ. ಅಲ್ಲಿ ಬಹಳಷ್ಟು ಅಡಚಣೆಗಳನ್ನು ಕಾಣ್ತೀವಿ, ಸೋಲುಗಳನ್ನು ಕಾಣ್ತೀವಿ. ಅದರಿಂದ ಮನಸ್ಸಲ್ಲಿ ದೃಢವಾದ ನಿಶ್ಚಯ ಮಾಡಿಕೊಂಡು ದೃಢವಾದ ನಂಬಿಕೆಯೊಂದಿಗೆ ಕಾರ್ಯಗಳನ್ನು ಮಾಡೋಕ್ಕೆ ತೊಡಗಿದ್ರೆ ಯಶಸ್ಸು ಖಂಡಿತ. ಮನಃಶುದ್ಧಿಯಿಂದ ಮಾಡುವಂಥ ಕಾರ್ಯಗಳು, ಬದ್ಧತೆಯಿಂದ ಮಾಡುವಂಥ ಕಾರ್ಯಗಳು, ಅತ್ಯಂತ ಸಿದ್ಧತೆಯಿಂದ ಕಾರ್ಯಗಳನ್ನು ಕೈಗೊಂಡಾಗ ಕಾರ್ಯಗಳು ಯಶಸ್ವಿಯಾಗ್ತವೆ ಅಂತ ಹೇಳ್ತಾ